ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ಅಪ್ಪ ಬೇಗ ಬನ್ನಿ, ಹೊರಗಡೆ ಹೋಗೋಣ. ಯಾಕಮ್ಮ? ದೀಪ ಚಿರುಗೇನೋ ಸರ್ಪ್ರೈಸ್ ಕೊಡ್ತಿದ್ದಾಳಂತೆ. ಸರ್ಪ್ರೈಸಾ? ಇದೇನಮ್ಮ, ಬೆಳಗಿಂದ ಒಂದರ ಮೇಲೆ ಒಂದು ಸರ್ಪ್ರೈಸ್ ಕೊಡ್ತಾನೆ ಇದ್ದಾಳೆ, ಈಗ ಮತ್ತೇನಂತೆ? ಗೊತ್ತಿಲ್ಲ ಅಪ್ಪ, ಬೇಗ ಬನ್ನಿ ಹೋಗೋಣ. ಸರಿ ನೋಡಿ. ಬನ್ನಿ ಯಜಮಾನ. ಏನ್ರಿ ಬೇಗ ಬೇಗ ಬನ್ನಿ. ಇಲ್ಲಿಗೆ ಯಾಕ್ರಿ ಕರ್ಕೊ ಬಂದ್ರಿ? ಅದು ಎಲ್ರು ಬಳಿ, ಆಮೇಲೆ ಹೇಳ್ತೀನಿ. ಎಲ್ರನ್ನೂ ಕರೆದಿದ್ದೀರಾ? ನಾನು ಯಾರನ್ನೂ ಕರ್ದಿಲ್ಲ, ಅವ್ರಾಗವ್ರೆ ಬರ್ತಾರೆ. ನೋಡಿ, ನಮ್ ಜೋಡಿ ಕಂಡ್ರೆ ಕೆಲವ್ರಿಗೆ ಹೊಟ್ಟೆ ಕಿಚ್ಚು, ಇನ್ನು ಕೆಲವ್ರಿಗೆ ಕಿರಿಕಿರಿ, ಇನ್ನು ಕೆಲವ್ರಿಗೆ ಸಿರಿ. ಏನ್ ಮಾತಾಡ್ತೀರ, ನಿಮ್ಗೆ ಅರ್ಥ ಆಗ್ಬೇಕು. ಎಲ್ರು ಬಂದ್ರು. ವಾ, ಅಯ್ಯೋ, ಕರೆಂಟ್ ಹೋಯ್ತು. UPS ಆನ್ ಆಗಿಲ್ವಾ? ಇಲ್ಲ ಮೇಡಮ್, ನಾನೇ ಕರೆಂಟ್ ಹೋಗೋ ತರ ಮಾಡಿದ್ದು. ಯಾಕಮ್ಮ? ನಿಮ್ ಎಲ್ರು ಮುಂದೆ ನನ್ನ ಹಸ್ಬೆಂಡ್ಗೆ ಒಂದ್ ಸರ್ಪ್ರೈಸ್ ಕೊಡಕ್ಕೆ. ಅದನ್ನೆಲ್ಲ ನೋಡಿ ನೀವ್ ಎಲ್ರು ಕಣ್ ತುಂಬಿಸ್ಕೋಬೇಕು. ನನಗ್ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಚಿಕ್ಕಪ್ಪ ನಿಮ್ಗೆ? ನೀನು ಬೆಳಗ್ಗೆ ನಮ್ಗೆಲ್ಲ ಕಣ್ಮುಚ್ಚಿ ಚಿರುಗೆ ಒಂದ್ ಮುತ್ ಕೊಟ್ಟೆ, ಇವಾಗ ಕರೆಂಟ್ ಹೋಗ್ಸಿ ಅವ್ನಿಗೆ ಇನ್ನೊಂದ್ ಮುತ್ ಕೊಡ್ತೆ ತಾನೆ? ಸುಂದರಿ ಚಿಕ್ಕಪ್ಪ, ನೀವು ಅಂತದೇನಿಲ್ಲ. ಇಲ್ಲ, ಒಂದ್ಸಲಿ ಮಾಡಿದ್ದನ್ನ ಯಾಕೆ ಇನ್ನೊಂದ್ಸಲಿ ಮಾಡ್ಲಿ? ಮತ್ತಿನೇನ್ ಮಾಡ್ಬೇಕಂತಿದ್ರಿ ಈಗ? ಏನು ಇಲ್ಲ ಹಸ್ಬೆಂಡ್, ಬನ್ನಿ ಅಲ್ಲಿ ನೋಡಿ. ದೇವ್ರೆ ಕಾಪಾಡಪ್ಪ. ಸೂಪರ್ ಕಣಮ್ಮ, ನೀನು ಏನೋ ಅನ್ಕೊಂಡಿದ್ದೆ, ನಿನಗೂ ಈ ತರ ಐಡಿಯಾ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಇನ್ನೂ ಇದೆ. ಹಸ್ಬೆಂಡು ಇಂಗ್ಲಿಷಲ್ಲಿ ಪರ್ಪಸ್ ಅದೇನು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಪ್ರೇಮ ನಿವೇದನೆ ಮಾಡೋದು ನಂಗೆ ಇಷ್ಟ. ನೀವು ಸಿಟಿಯವರು, ನಿಮ್ಮಷ್ಟು ಜ್ಞಾನ ನಂಗಿಲ್ಲ, ಆದ್ರೆ ಒಂದಂತೂ ನಿಜ, ನೀವಂದ್ರೆ ನನ್ನ ಪ್ರಾಣ. ಕೆಲವರು ಪ್ರೀತಿ ಮಾಡಿದ್ಮೇಲೆ ಮದ್ವೆ ಆಗ್ತಾರೆ, ಆದ್ರೆ ನನ್ಗೆ ಮದ್ವೆ ಆದ್ಮೇಲೆ ನಿಮ್ ಮೇಲೆ ಪ್ರೀತಿ ಹುಟ್ಟಿದೆ. ನೀವ್ ನನ್ನನ್ನು ಒಪ್ಕೋತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ನೀವ್ ನನ್ನನ್ನು ಒಪ್ಕೊಳ್ಳಿ ಅಂತ ನಾನು ಬಲವಂತನೂ ಮಾಡಲ್ಲ, ಆದ್ರೆ ನಾನ್ ಮಾತ್ರ ಕೊನೆವರೆಗೂ ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ.